ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬ ಟೇಸ್ಟಿ ಆಗಿರೋಂಥ ರೋಲ್ ಸಮೋಸ ಮಾಡೋಣ. ಬನ್ನಿಯಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಗೋಧಿ ಹಿಟ್ಟು ಉಪಯೋಗಿಸ್ಬೋದು. ಬಟ್ ಏನಂದರೆ ಸಮೋಸಗಳು ಗೋಧಿ ಹಿಟ್ಟಲ್ಲಿ ಮೈದಾದಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಸೊ ನಿಮ್ಮ ಆಪ್ಷನ್, ನಿಮಗೆ ಗೋಧಿ ಹಿಟ್ಟು ಬೇಕು ಅಂದರೆ ತಗೊಳ್ಬೋದು, ಏನು ತೊಂದರೆ ಇಲ್ಲ. ನಾನು ಇಲ್ಲಿ 2 ಕಪ್ನಷ್ಟು ಮೈದಾ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಇದಕ್ಕೆ 1 ಚಮಚದಷ್ಟು ಅಜ್ವಾನನ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಳೋಣ. ಜೊತೆಗೆ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಆಯಿಲ್ ಹಾಕೋದಕ್ಕಿಂತ ತುಪ್ಪ ಹಾಕಿದಾಗ ಇನ್ನೂ ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿ ಬರುತ್ತೆ. ನಾನಿಲ್ಲಿ ಆಯಿಲೇ ಹಾಕೊಂಡಿದ್ದೀನಿ, ನೀವು ಬೇಕಿದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ, ನೀವು ಹಿಟ್ಟನ್ನ ಕೈಯಲ್ಲಿ ಮುಟ್ಗಿ ಕಟ್ಟಿದ್ರೆ ಅದು ಹಂಗೆ ಹೋಲ್ಡ್ ಆಗ್ಬೇಕು, ಹಂಗೆ ನಿಲ್ಬೇಕು. ಅದು ಪೌಡರ್ ಆಗಿ ಉದುರಬಾರ್ದು ಕೆಳಗಡೆ. ಅಲ್ಲಿವರೆಗೂ ನೀವು ಇದನ್ನ ಚೆನ್ನಾಗಿ ಹಿಟ್ಟು ಮತ್ತೆ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ನೋಡಿ. ಫಸ್ಟ್ 2 ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದ್ಸರಿ ಮುಟ್ಗಿ ಕಟ್ಟಿ ನೋಡ್ರಿ, ಅದು ಕರೆಕ್ಟಾಗಿ ನಿಲ್ತು. ಸರಿ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಚಮಚದಷ್ಟು ಸೇರಿಸಿ ಈ ರೀತಿ 4ರಿಂದ 5 ಚಮಚದವರೆಗೂ ಆಯಿಲ್ನ ಅಥವಾ ತುಪ್ಪನ ಹಾಕೊಂಡು ನೋಡ್ಕೊಳ್ಳಿ. ಯಾವಾಗ ಕರೆಕ್ಟಾಗಿ ಹೋಲ್ಡ್ ಆಗುತ್ತೋ ಆವಾಗ ನೀವು ಇದನ್ನ ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ಮುಟ್ಗಿ ನಿಲ್ಬೇಕು, ಹಿಟ್ಟು ಉದುರಬಾರ್ದು ಕೆಳಗಡೆ. ಆ ರೀತಿ ಆಗಿದ ನಂತರ ನೀವು ಇದಕ್ಕೆ ನೀರು ಸೇರಿಸಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ಹಿಟ್ಟನ್ನು ಅಷ್ಟೇ ಒಂದೇ ಸರಿ ತುಂಬಾ ಜಾಸ್ತಿ ನೀರು ಹಾಕೊಳ್ಬೇಡಿ. ಚಪಾತಿ ಹಿಟ್ಟಿನ ತರ ಇದು ಮಿದುವಾಗಬಾರ್ದು ಹಿಟ್ಟು. ಈ ಹಿಟ್ಟು ಎಷ್ಟು ಗಟ್ಟಿಯಾಗಿರುತ್ತೋ ನಿಮ್ದು ರೋಲ್ ಸಮೋಸ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕೊಂಡು ತುಂಬಾ ಗಟ್ಟಿಯಾಗಿ ಈ ಹಿಟ್ಟನ್ನ ಕಲಿಸ್ಕೊಳ್ಳಿ. ಸಮೋಸ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ, ಎಲ್ರಿಗೂ ಇಷ್ಟ. ಬಟ್ ಏನಂದ್ರೆ ತುಂಬಾ ಜನ ಜಾಸ್ತಿ ಇದ್ದಾಗ ಸಮೋಸಗಳನ್ನ ಮಾಡೋದಕ್ಕೆ ಕಷ್ಟ ಅನ್ಸುತ್ತೆ. ಆ ಟೈಮಲ್ಲಿ ನೀವು ಈ ತರ ರೋಲ್ ಸಮೋಸನ ಟ್ರೈ ಮಾಡ್ಬೋದು. ತುಂಬಾ ಈಸಿ ಆಗುತ್ತೆ. ಹಾಗೆ ಎಲ್ರಿಗೂ ಕಡಿಮೆ ಸಮಯದಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು. ಸೊ ಈ ರೋಲ್ ಸಮೋಸನ ಖಂಡಿತ ಟ್ರೈ ಮಾಡಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ಎಷ್ಟು ಸ್ಟಿಫ್ ಆಗಿ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೀವಿ. ನೀವು ಇದೇ ರೀತಿ ಜಸ್ಟ್ ಸ್ವಲ್ಪ ಸ್ವಲ್ಪ ಸಿಮಿಸ್ಕೊಳ್ರಿ, ನೀರು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಹಿಟ್ಟು ಕಲಿಸ್ಕೊಂಡು ಹೋಗಿ. ಅಕಸ್ಮಾತ್ ಆಗಿ ನೀವು ಒಂದೇ ಸರಿ ನೀರು ಜಾಸ್ತಿ ಹಾಕಿದ್ರೆ ಮತ್ತೆ ಅದಕ್ಕೆ ಹಿಟ್ಟು ಸೇರಿಸ್ಕೊಂಡು ಮತ್ತೆ ಸರಿ ಮಾಡ್ಕೊಳ್ಬೇಕಾಗತ್ತೆ. ಆದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಳಿ. ನಾನು ಇದ್ರ ಫಿಲ್ಲಿಂಗ್ಗೆ ತುಂಬಾ ಬೇಸಿಕ್ ಆಗಿರೋಂಥ ಮಸಾಲಾನ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದ್ರೆ ನಿಮಗೆ ಬೇಕಾದ ರೀತಿಲಿ ಕೆಲವೊಂದು ಪದಾರ್ಥಗಳನ್ನ ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆ ಮುಚ್ಚಿ ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು. ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡೋಣ. ಅಲ್ಲಿವರೆಗೂ ನಾವು ಇದಕ್ಕೆ ಬೇಕಾಗಿರೋಂಥ ಫಿಲ್ಲಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಆಲೂಗಡ್ಡೆ ತಗೊಂಡಿದ್ದೀನಿ, ಬೇಯಿಸಿರೋಂಥದ್ದು. ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ. ಮ್ಯಾಶ್ ಮಾಡೋದಕ್ಕಿಂತ ತುರ್ಕೊಳ್ಳಿ, ಯಾಕಂದ್ರೆ ಏನು ಗಟ್ಟಿ ಭಾಗ ಸಿಗಲ್ಲ ತುರ್ಕೊಂಡಾಗ. ಇದು ತುಂಬಾ ದೊಡ್ಡ ಸೈಜ್ದು ಆಲೂಗಡ್ಡೆ 3 ತಗೊಂಡಿದ್ದೀನಿ. ಅಕಸ್ಮಾತ್ ನೀವು ಮೀಡಿಯಂ ಸೈಜ್ದು ಆಲೂಗಡ್ಡೆ ತಗೊಂಡ್ರೆ ಒಂದು 5ರಿಂದ 6 ತಗೊಳ್ಳಿ. ಇದು ಲಾರ್ಜ್ ಸೈಜ್ ದೊಡ್ಡ ಆಲೂಗಡ್ಡೆ ಇರೋದ್ರಿಂದ 3 ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ಹಾಗೆ 1 ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಇದಕ್ಕೆ ತುಂಬಾ ಬೇಸಿಕ್ ಆಗಿರೋಂಥ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. 1 ಚಮಚದಷ್ಟು ಕೊತ್ತಂಬರಿ ಕಾಳು ಪುಡಿ ಹಾಕೊಳ್ತಾ ಇದ್ದೀನಿ, ಪೌಡ್ರು. ಇಲ್ಲಿ ಅರ್ಧ ಚಮಚ ಅಥವಾ 1 ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲ ಅಂದ್ರೆ ನೀವು ಒಂದು ಅರ್ಧ ಚಮಚ ಆಮ್ಚೂರ್ ಪೌಡರ್ನ ಯೂಸ್ ಮಾಡ್ಬೋದು. ಅದು ಇಲ್ಲ ಅಂದ್ರೆ ನೀವು 1 ಚಮಚದಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿಂದು ರಸ ಕೂಡ ಯೂಸ್ ಮಾಡಬಹುದು. ಹಾಗೆ ಇದಕ್ಕೆ ನೀವು ಬೇಕು ಅಂದ್ರೆ 1 ಚಮಚದಷ್ಟು ಜೀರಿಗೆ ಪೌಡರ್ ಕೂಡ ಆಡ್ ಮಾಡ್ಬೋದು. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇಥಿ ಪೌಡರ್ ಹಾಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು
ಸಣ್ಣದಾಗಿ ಹೆಚ್ಚಿರೋಂತ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಸ್ವಲ್ಪ ಬೇಕು ಅಂದ್ರೆ ನೀವು ಇದಕ್ಕೆ ಕೊತ್ತಂಬರಿ ಕೂಡ ಹೆಚ್ಚು ಹಾಕೊಳ್ಬೋದು. ಸಾಲ್ಟ್ ಹಾಕೊಳ್ಳೋಣ. ನಾನು ಕೊತ್ತಂಬರಿ ಕಾಳು ಪೌಡ್ರ್ ಹಾಕಿರೋದ್ರಿಂದ ನಾನು ಮತ್ತೆ ಅಡಿಷನಲ್ ಆಗಿ ಕೊತ್ತಂಬರಿ ಹಾಕೊಂಡಿಲ್ಲ. ನೀವು ಬೇಕು ಅಂದ್ರೆ ಕೊತ್ತಂಬರಿ ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೋದು. ಇಲ್ಲಿ 1 ಚಮಚದಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದ್ರೆ ನೀವು ಅರಾರೋಟ್ ಏನಿರುತ್ತಲ್ಲ ಅದನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ನಮ್ದು ಆಲೂಗಡ್ಡೆ ಫಿಲ್ಲಿಂಗ್ ಕೂಡ ರೆಡಿ ಆಗ್ತಾ ಇದೆ. ಇದಕ್ಕೆ ನೀವು ನೀರೆಲ್ಲ ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಹಿಟ್ಟು ಅಷ್ಟೇ, ತುಂಬಾ ಜಾಸ್ತಿ ಹಾಕೊಳ್ಬೇಡಿ ಕಾರ್ನ್ಫ್ಲೋರ್ನ. ಜಸ್ಟ್ ಬೈಂಡಿಂಗ್ಗೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಹಾಕೊಳ್ಳಿ. ನೋಡಿ ರೆಡಿ ಆಯ್ತು. ಈಗ ಅವಾಗಲೇ ಏನು ಕಲಸಿ ಇಟ್ಕೊಂಡಿದ್ವಲ್ಲ ಹಿಟ್ಟನ್ನ, ಆ ಹಿಟ್ಟನ್ನ ಇನ್ನೊಂದ್ಸರಿ ನಾದ್ಕೊಳ್ಳೋಣ. ಹಿಟ್ಟು ತುಂಬಾ ಟೈಟ್ ಆಗಿರುತ್ತೆ. ಇನ್ನೊಂದ್ಸರಿ ನಾದ್ಕೊಂಡು ಮತ್ತೆ ನೀರೆಲ್ಲ ಏನು ಸೇರ್ಸೋಕ್ ಹೋಗ್ಬೇಡಿ. ಇಷ್ಟೇ ಸ್ಟಿಫ್ ಆಗಿರ್ಲಿ ಇದು ಹಿಟ್ಟು. ಇದರಲ್ಲಿ 3 ಭಾಗ ಮಾಡ್ಕೊಳ್ಳೋಣ. 2 ಬೌಲ್ ಹಿಟ್ಟಲ್ಲಿ ನಾನು 3 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ತರ ಇದನ್ನ ಉದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಉದ್ಕೊಳ್ಳಿ. ಮೈದಾ ಆಗಿರೋದ್ರಿಂದ, ಗಟ್ಟಿ ಬೇರೆ ಇರೋದ್ರಿಂದ ಉದ್ದುವಾಗ ಸ್ವಲ್ಪ ತಲೆ ತಿನ್ನುತ್ತೆ. ಬಟ್ ಓಕೆ, ಸ್ವಲ್ಪ ಪೇಶನ್ಸ್ ಇಂದ ತೆಳ್ಳಗೆ ದೊಡ್ಡದಾಗಿ ಈ ರೀತಿ ಚಪಾತಿ ತರ ಉದ್ಕೊಳ್ಳಿ. ನೋಡಿ ಈ ರೀತಿ ಉತ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲಾ ಸೈಡು ಒಂದೇ ಸಮ ಬರಬೇಕು. ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳ್ಳ, ಈ ರೀತಿ ಉತ್ಕೋಬೇಡಿ. ಈವನ್ ಆಗಿ ಉತ್ಕೊಂಡು ಈ ರೀತಿ ಮಧ್ಯದಲ್ಲಿ ಒಂದು ಬೌಲ್ ಇಟ್ಕೊಳ್ಳಿ. ಅಥವಾ ಒಂದು ಯಾವ್ದಾದ್ರು ಡಬ್ಬಿ ಮುಚ್ಚಳ ಅಥವಾ ಈ ರೀತಿ ಒಂದು ಸಣ್ಣ ಜಾಮೂನ್ ಬೌಲ್ ಇರುತ್ತಲ್ಲ, ಆ ತರ ಬೌಲ್ನ ಸೆಂಟ್ರಿಗೆ ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಕೊಳ್ಳಿ. ಈ ರೀತಿ ಏನು ಅವಾಗಲೇ ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಈವನ್ ಆಗಿ ಪೂರ ಏನ್ ಚಪಾತಿ ಉತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀರೋ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದೇ ಸರಿ ಇದು ಸ್ಪ್ರೆಡ್ ಮಾಡ್ಲಿಕ್ಕೆ ಆಗಲ್ಲ. ಕೈಯಿಂದ ಫಸ್ಟ್ ಹರಡ್ಕೊಂಡು ಆಮೇಲೆ ಒಂದು ಚಾಕು ಅಥವಾ ಒಂದು ಸ್ಪೂನ್ ಅನ್ನ ಸ್ವಲ್ಪ ನೀರ ಸೌರಿ ಈ ರೀತಿ ಪ್ರೆಸ್ ಮಾಡ್ಕೊಂತ ಹೋಗಿ, ಅವಾಗ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನೀವು ಹಂಗೆ ಸ್ಪ್ರೆಡ್ ಮಾಡಕ್ ಹೋದ್ರೆ ಆಗಲ್ಲ ಅದು. ಹಾಗಾಗಿ ಚಾಕು ಅಥವಾ ಸ್ಪೂನಿಗೆ ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ಈವನ್ ಆಗಿ ಸ್ಪ್ರೆಡ್ ಮಾಡ್ತಾ ಹೋದ್ರೆ ಸ್ಪ್ರೆಡ್ ಆಗುತ್ತೆ. ನಂತರ ಈ ಮಧ್ಯದಲ್ಲಿ ಏನು ಪ್ಲೇಸ್ ಮಾಡಿದ್ರಲ್ಲ ಬೌಲ್ನ ತೆಕ್ಕೊಳ್ಳಿ. ಈ ರೀತಿಯಾಗಿ ಒಂದು ಪಿಜ್ಜಾ ಕಟ್ಟರಿಂದ ಈ ಪೂರ ಏನು ರೆಡಿ ಮಾಡ್ಕೊಂಡಿದೀವಿ ಸರ್ಕಲ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ಒಂದರಲ್ಲಿ 4 ಭಾಗ ಕಟ್ ಮಾಡ್ಕೊಳ್ಳಿ. ನಂತರ ಮಧ್ಯ ಕಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಒಂದೇ ರೀತಿ ಪೀಸ್ಗಳು ಸಿಗುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ. ನಾನಿಲ್ಲಿ 12 ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಇನ್ನೂ ಚಿಕ್ಕದಾಗಿ ಬೇಕು ಅಂದ್ರೆ ಇನ್ನು ಏನು 1/4 ಭಾಗ ಇದೆ, ಅದರಲ್ಲಿ ನೀವು 4 ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದರಲ್ಲಿ 3 ಮಾಡಿದ್ದೀನಿ ಅಷ್ಟೇ. ನಿಮಗೆ ಹೇಗ್ ಬೇಕೋ ಹಾಗೆ ಅಳತಿ ದೊಡ್ಡದು ಚಿಕ್ಕದು ನೀವು ಮಾಡ್ಕೊಳ್ಳಿ. ಮಾಡ್ಕೊಳ್ಳೋ ಮೆಥಡ್ ನಿಮ್ಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಇನ್ನ ದೊಡ್ಡ ಸೈಜ್ ಬೇಕು ಅಂದ್ರೆ ದೊಡ್ಡದು ಮಾಡ್ಕೊಳ್ಳಿ, ಚಿಕ್ಕದ್ ಬೇಕು ಅಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಈವನ್ ಆಗಿ ಬರ್ಲಿ ನಿಮ್ ಏನ್ ಕಟ್ ಮಾಡಿರ್ತೀರಾ ಆ ಪೀಸ್ಗಳು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಮಧ್ಯಭಾಗದಲ್ಲಿ ಏನು ಜಾಗ ಇದೆ ಆ ಜಾಗದಲ್ಲಿ ನೀವು ಸ್ವಲ್ಪ ನೀರ್ನ ಹಚ್ಕೊಳ್ಬೇಕು, ಅಥವಾ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರ್ನ ಸೇರಿಸಿ ಒಂದು ಸರಿ ರೆಡಿ ಮಾಡ್ಕೊಳ್ಳಿ. ಅದನ್ನಾದ್ರೂ ಹಚ್ಕೊಳ್ಳಿ. ನೋಡಿ ಮಧ್ಯದಲ್ಲಿ ಕರೆಕ್ಟಾಗಿ ಜಾಗ ಸಿಕ್ಕಿದೆ ನಮ್ಗೆ, ಅದಕ್ಕೇನೆ ಬೌಲ್ ಇಟ್ಕೊಂಡಿರೋದು. ಹಂಗೆ ಅಂದಾಜಾಗಿ ಮಾಡಕ್ ಹೋದಾಗ ನಮ್ಗೆ ಇಷ್ಟು ಕರೆಕ್ಟಾಗಿ ಸಿಗಲ್ಲ. ನಾನು ಈಗ ಮಧ್ಯಭಾಗದಲ್ಲಿ ಸ್ವಲ್ಪ ನೀರ್ನ ಸವರ್ಕೊಳ್ತೀನಿ. ನೋಡಿ ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅಂತ. ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಸೇಮ್ ಸಮೋಸ ಟೇಸ್ಟ್ ಇರುತ್ತೆ. ನೋಡಿ ಈಗ ನೀರ್ನ ಸವರ್ಕೊಳ್ಳೋಣ. ನಿಮಗೆ ಬೇಕು ಅಂದ್ರೆ ನೀವು ಮೈದಾದ್ದು ಸರಿ ಕೂಡ ಹಚ್ಕೊಳ್ಬಹುದು. ಕ್ಲೀನಾಗಿ ಹಚ್ಕೊಳ್ಳಿ, ಬಿಟ್ಕೊಂಡ್ರೆ ಎಣ್ಣೆ ಒಳಗೆಲ್ಲ ಮಿಕ್ಸ್ ಆಗೋಗುತ್ತೆ. ಚೆನ್ನಾಗಿ ಸವರ್ಕೊಂಡಾಗಿದ ನಂತರ ಯಾವ್ದಾದ್ರು ಒಂದು ಕಡೆದು ಒಂದು ಪೀಸ್ನ ಎತ್ಕೊಳ್ಳಿ. ಎತ್ಕೊಂಡು ಯಾವ ರೀತಿ ಈಗ ನಾನು ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ನೀವು ಒಂದು ಭಾಗನ ಈ ರೀತಿ ಸುತ್ಕೊಳ್ತಾ ಬನ್ನಿ. ಈಸಿಯಾಗಿ ಸುತ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾವ ಭಾಗದಲ್ಲಿ ನೀರ್ ಹಚ್ಕೊಂಡಿರ್ತೀರೋ ಆ ಭಾಗಕ್ಕೆ ಬಂದ ತಕ್ಷಣ ಟೈಟ್ ಆಗಿ ಪ್ರೆಸ್ ಮಾಡಿ. ಜೋರಾಗಿ ಅದ್ಮೋದೆಲ್ಲ ಬೇಡ, ಶೇಪ್ ಕೆಟ್ಟೋಗುತ್ತೆ. ಲೈಟ್ ಹ್ಯಾಂಡ್ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇನ್ನೊಂದು ಮಾಡಿ ತೋರಿಸ್ತಾ ಇದೀವಿ. ಈ ರೀತಿಯಾಗಿ ಟೈಟ್ ಆಗಿ ಸುತ್ಕೊಳ್ತಾ ಬರ್ಬೇಕು.
ನೋಡಿ ಈ ರೀತಿಯಾಗಿ ಸುತ್ತಕೊಂಡು ರೆಡಿ ಮಾಡ್ಕೊಳ್ಬೇಕು. ಏನೋ 3 ಪೋರ್ಷನ್ ಅಲ್ಲಿ ಇಟ್ಟು ತಗೊಂಡಿದ್ವಿ ಅಷ್ಟನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಬೇಕು. ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಫಸ್ಟ್ ತುಂಬಾ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ. ಆಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೀವೇನಾದ್ರೂ ಜೋರು ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಮೇಲ್ಭಾಗ ಜಲ್ದಿ ಬ್ರೌನ್ ಏನೋ ಆಗುತ್ತೆ, ಬಟ್ ಆಮೇಲೆ ಮೆತ್ತಗನ್ಸುತ್ತೆ. ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಸಾಧ್ಯ ಆದ್ರೆ ತುಪ್ಪ ಉಪಯೋಗಿಸಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ನೀವು ಎಷ್ಟು ಸಣ್ಣ ಉರಿಯಲ್ಲಿ ಕ್ರಿಸ್ಪ್ ಆಗೋವರೆಗೂ ಕರ್ಕೊಳ್ತೀರೋ ಅಷ್ಟು ಕ್ರಿಸ್ಪಿ ಆಗಿರುತ್ತೆ. ಸೇಮ್ ಸಮೋಸ ತರನೇ. ಇದಕ್ಕೆ ಉಪಯೋಗಿಸಿರೋಂಥ ಡ್ರೈ ಮಸಾಲಾ ಪೌಡ್ರು ನಿಮಗೆ ಬೇಕಾದ ರೀತಿಯಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಲೈಟ್ ಆಗಿ ಬ್ರೌನ್ ಆಗ್ತಾ ಇದೆ. ಸ್ವಲ್ಪ ಪೇಷನ್ಸ್ ಇಂದ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ನೀವು ಸಮೋಸಗಳನ್ನ ಹೇಗೆ ಫ್ರೈ ಮಾಡುವಾಗ ಸ್ವಲ್ಪ ಅಗಲಾದ್ದು ತಗೊಳ್ತಿರೋ ಬಾಂಡ್ಲಿನ ಆ ರೀತಿ ಅಗಲಾದ ಬಾಂಡ್ಲೆನೆ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತಾ ಇದೆ. ಇದೇ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಬಹುದು. ಇದನ್ನ ನೀವು ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು, ಅಥವಾ ಕೆಂಪುದು ಚಟ್ನಿ ಜೊತೆ ಅಥವಾ ಖಾರ ಚಟ್ನಿ ಜೊತೆ ತಿನ್ಬೋದು. ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಖಂಡಿತ ಮನೇಲಿ ಟ್ರೈ ಮಾಡಿ. ಇವತ್ತು ನನ್ನ ಗಂಟ್ಲು ಸ್ವಲ್ಪ ಇಟ್ಕೊಂಡಿದೆ, ಹಾಗಾಗಿ ವಾಯ್ಸ್ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಸೊ ಸಾರಿ. ಖಂಡಿತ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.